ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ರಾಣಿ ಖಟ್ವಟ್ಟಿ. ಸ್ವಾಮೀಜಿಗಳಿಗೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಸಾಂಕೇತಿಕ ಧರಣಿ. ಬೆಳಗೆರೆ ರೈಲ್ವೆ ಹೋರಾಟ ಸಮಿತಿ ಆಶ್ರಯದಲ್ಲಿ ಸಮಿತಿ ಅಧ್ಯಕ್ಷ ಗಣೇಶ್ ಸಿಂಗ್ ಬ್ಯಾಳಿಯವರ ನೇತೃತ್ವದಲ್ಲಿ ಸ್ವಾಮೀಜಿಗಳಿಗೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ಗದಗ ಬೆಳಗೆರೆಯಲ್ಲಿ 24/1/2021 ಸರ್ಕಾರದಿಂದ 2 ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಗದಗ ನವೀಕೃತ ಬಸ್ ನಿಲ್ದಾಣಕ್ಕೆ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಹೆಸರು ನಾಮಕರಣ ಮಾಡಿದ್ದು ಸ್ವಾಗತ. ಆದರೆ ಇದರ ಉದ್ಘಾಟನೆ ಕಾರ್ಯಕ್ರಮ ಆಮಂತ್ರಣದಲ್ಲಿ ಪೂಜ್ಯ ಶ್ರೀಯವರ ಪೂಜ್ಯ ಕಲ್ಲೇಜನವರ ಹೆಸರು ಇಲ್ಲ. ಅದರಂತೆ ಕಪ್ಪದಗುಡ್ಡ ಅಭಿವೃದ್ಧಿ ಹಾಗೂ ವನ್ಯಜೀವಿ ಪ್ರದೇಶವೆಂದು ಘೋಷಿಸಲು ಶ್ರಮಿಸಿದ ಪೂಜ್ಯ ತೋಂಟದಾರ್ಯ ಪೀಠದ ಶ್ರೀ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳ ಹಾಗೂ ಪೂಜ್ಯ ನಂದಿವೇರಿ ಸ್ವಾಮೀಜಿಯವರ ಪಾತ್ರ ಅಪಾರ. ಆದರೆ ಕಪ್ಪತ್ ಉತ್ಸವ ಆಮಂತ್ರಣ ಪತ್ರಿಕೆಯಲ್ಲಿ ಪೂಜ್ಯ ತೋಂಟದ ಸಿದ್ದರಾಮ ಸ್ವಾಮೀಜಿ ಹಾಗೂ ಪೂಜ್ಯ ನಂದಿವೇರಿ ಶಿವಕುಮಾರ ಮಹಾಸ್ವಾಮಿಗಳ ಹೆಸರು ಇಲ್ಲದೆ ಉಭಯ ಶ್ರೀಗಳಿಗೆ ನಿರ್ಲಕ್ಷ್ಯ ತೋರಲಾಗಿದೆ. ಅದಕ್ಕೆ ಕಾರಣರಾದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಹಾಗೂ ಇನ್ನು ಮುಂದೆ ಈ ರೀತಿ ರಾಜ್ಯದಲ್ಲಿ ಎಲ್ಲಿಯೂ ನಡೆಯದಂತೆ ಸೂಕ್ತ ಸುತ್ತೋಲೆ ಹೊರಡಿಸಬೇಕೆಂದು ಮುಂಬರುವ ಕಪ್ಪತ್ ಉತ್ಸವಕ್ಕೆ ಸ್ವಾಮೀಜಿಯವರ ಹೆಸರು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕೆಂದು ಒತ್ತಾಯಿಸಲಾಯಿತು. ಧರಣಿ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ ಉಪ ತಹಶೀಲ್ದಾರ ಕರ್ನೂಲ್ ಮನವಿ ಸ್ವೀಕರಿಸಿದರು. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಅವರು ಮಾತನಾಡಿ, ಮನವಿಯನ್ನು ಸೂಕ್ತ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ಕಳುಹಿಸುವುದಾಗಿ ತಿಳಿಸಿದರು. ಧರಣಿ ಸ್ಥಳಕ್ಕೆ ವೀರೇಶ್ವರ ಪುಣ್ಯಾಶ್ರಮದ ಕಲೇಜಿನವರು, ನಂದಿವೇರಿ ಮಠದ ಶ್ರೀ ಶಿವಕುಮಾರ ಶ್ರೀಗಳು ಧರಣಿ ಸ್ಥಳಕ್ಕೆ ಆಗಮಿಸಿ ಹೋರಾಟಗಾರರಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿ ಆಶೀರ್ವಚನ ನೀಡಿದರು. ನಗರಸಭೆ ಮಾಜಿ ಅಧ್ಯಕ್ಷ ಡಾ ಗೋಡ್ಬೋಲೆ, ಹೋರಾಟಗಾರ ಹಾಗೂ ಸಾಮಾಜಿಕ ಕಾರ್ಯಕರ್ತ ಚಂದ್ರಕಾಂತ್ ಚೌಹಾಣ್, ಮಾರ್ತಾಂಡಪ್ಪ ಹಾದಿಮನಿ, ಎಂಎಸ್ ಪರ್ವತಗೌಡರ್, ಗೌರಿಗುಡಿ ವೀರಶೈವ ಯುವಕ ಮಂಡಳ, ರಜಪೂತ ಯುವ ಮಂಡಳ ಮುಂತಾದ ಸಂಘಟನೆಗಳು ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಕಲ್ಲೆಯದವರನ್ನು ನಿರ್ಲಕ್ಷಿಸಿದ್ದಕ್ಕೆ ಹೇಳದಿಕ್ಕಾರ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ತೋಟದ ಸಿದ್ದರಾಮ ಸ್ವಾಮಿಗಳಿಗೆ ನಿರ್ಲಕ್ಷ್ಯ ತೋರಿದಂತ ಅಧಿಕಾರಿಗಳಿಗೆ ಹೇಳದಿಕ್ಕಾರ, ಅಧಿಕಾರಿಗಳಿಗೆ ಹೇಳದಿಕ್ಕಾರ, ಬೇಕೇ ಬೇಕು ನ್ಯಾಯ, ಬೇಕು ಸ್ವಾಮೀಜಿಗಳಿಗೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳಿಗೆ ಜಿಂದಾಬಾದ್, ಜಿಂದಾಬಾದ್. ಏನೇ ಬರಲಿ ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಸ್ವಾಮೀಜಿಗಳಿಗೆ ಅಪಮಾನ ಮಾಡಿದಂತ ಅಧಿಕಾರಿಗಳಿಗೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯೇ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಸ್ವಾಮೀಜಿಗಳಿಗೆ ಅಪಮಾನ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಸ್ವಾಮೀಜಿಗಳಿಗೆ ಅಪಮಾನ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಸ್ವಾಮೀಜಿಗಳಿಗೆ ಅಪಮಾನ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಸ್ವಾಮೀಜಿಗಳಿಗೆ ಅಪಮಾನ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಸ್ವಾಮೀಜಿಗಳಿಗೆ ಅಧಿಕಾರ ಧಿಕ್ಕಾರ, ಧಿಕ್ಕಾರ. ಸ್ವಾಮೀಜಿಗಳಿಗೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಏನೇ ಬರಲಿ, ಏನೇ ಬರಲಿ, ಬೋಲೋ ಭಾರತ್ ಮಾತಾ ಕಿ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. हमारी मांगे पूरी करो, नहीं तो कुर्सी खाली करो, हमारी मांगे पूरी करो, नहीं तो कुर्सी खाली करो. ಸ್ವಾಮೀಜಿಗಳಿಗೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಸ್ವಾಮೀಜಿಗಳಿಗೆ ನಿರ್ಲಕ್ಷ್ಯ ಏನೇ ಬರಲಿ, ಏನೇ ಬರಲಿ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. बोलो भारत माता की ಬೇಕೇ ಬೇಕು ನ್ಯಾಯ, ಬೇಕು. ತೋಟದ ಸಿದ್ದರಾಮ ಸ್ವಾಮಿಗಳಿಗೆ ನಿರ್ಲಕ್ಷ್ಯ ತೋರಿದಂತ ಜಿಲ್ಲಾಡಳಿತಕ್ಕೆ ಹೇಳದಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಜಿಲ್ಲಾ
ಸಮಯದಲ್ಲಿ ಕಲ್ಲೆಜ್ಜನವರಿಗೆ ನಿರ್ಲಕ್ಷ್ಯ ತೋರಿದಂತ ಅಧಿಕಾರಿಗಳಿಗೆ ಹೇಳು ಧಿಕ್ಕಾರ, ಜಿಲ್ಲಾಡಳಿತಕ್ಕೆ ಹೇಳು ಧಿಕ್ಕಾರ, ಸರ್ಕಾರಕ್ಕೆ ಹೇಳು ಧಿಕ್ಕಾರ, ಸರ್ಕಾರಕ್ಕೆ ಹೇಳು ಧಿಕ್ಕಾರ. ಅಪಾರ ಬಂಧು ಬಳಗಕ್ಕೆ ಅವಮಾನ ಮಾಡುವಂತ ಅಧಿಕಾರಿಗಳಿಗೆ ಹೇಳು ಧಿಕ್ಕಾರ, ಬೇಕೆ ಅವಮಾನ ಮಾಡುವಂತ ಅಧಿಕಾರಿಗಳಿಗೆ ಹೇಳು ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಈ ಅದಕ್ಕಾಗಿ ಹೋರಾಟ, ಇಲ್ಲಿಯವರೆಗೆ ಹೋರಾಟ, ಇಲ್ಲಿಯವರೆಗೆ ಹೋರಾಟ. ನಿರ್ಲಕ್ಷ್ಯ ತೋರುವಂತ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಪಾರ ಭಕ್ತ ಸಮೂಹಕ್ಕೆ ಅವಮಾನ ಮಾಡಿದಂತ ಸರ್ಕಾರಕ್ಕೆ ಧಿಕ್ಕಾರ. ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪೂಜ್ಯರು ತಮ್ಮ ಪ್ರಾಣ, ನಮ್ಮೆಲ್ಲರ ಜೀವ, ಕಪ್ಪತ್ತು ಗುಡದಿಂದ ನಮಗ ಆಮ್ಲಜನಕವೂ ಸೇರಿದಂತೆ ಎಲ್ಲ ಜೀವದಾಯಕ ಪ್ರಾಣದಾಯಕ ಸಂಘಕ್ಕೆ ಏನು ಹೋರಾಟ ಮಾಡಿದ್ರು ಅಂತವ್ರಿಗೆ ಗೌರವವನ್ನು ಕೊಡಬೇಕು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಅವನತ್ರ ಕರಿಬೇಕು ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಗದಗ ನವೀಕೃತ ಬಸ್ ನಿಲ್ದಾಣಕ್ಕೆ ಪಂಡಿತ್ ಪುಟ್ಟರಾಜ ಗವಾಯಿಗಳ ಹೆಸರನ್ನ ನಾಮಕರಣ ಮಾಡಿದ್ದು ನಾವೆಲ್ಲರೂ ಬಹಳಷ್ಟು ಸಂತೋಷಪಟ್ಟದನ್ನ ಸ್ವಾಗತ. ಪೂಜ್ಯ ಕಲ್ಲೆಜ್ಜನವರಿಗೆ ನಾನು ಬೆಟಗಿ ರೈಲು ಹೋರಾಟ ಸಮಿತಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಇವತ್ತು ಗದಗ ಮಹಾನಗರದಲ್ಲಿ ಗಾಂಧಿ ವೃತ್ತದಲ್ಲಿ ನಮ್ಮ ರೈಲ್ವೆ ಹೋರಾಟ ಸಂಘದ ಅಧ್ಯಕ್ಷರಾದಂಥ ಗಣೇಶ್ ಸಿಂಗ್ ಬ್ಯಾಳೆ ಅವರು ಎಲ್ಲ ಸಂಘಟನೆಕಾರರನ್ನು ಕರ್ಕೊಂಡು ಬಂದು ಇವತ್ತು ಹೋರಾಟನೇ ಒಂದು ದಿನದ ಹೋರಾಟ ಕಾರ್ಯಕ್ರಮದಲ್ಲಿ ನಮ್ಮ ಗದಗಿನ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ನಂದಿವೇರಿ ಮಠ ಪರಮ ಪೂಜ್ಯ ಗುರುಗಳ ಪಾದದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ನಮ್ಮ ಗದಗಿನ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಪೂಜ್ಯರ ಪಾದದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ಇವತ್ತು ಹಸಿರೇ ಉಸಿರೆಂದು ಹೋರಾಟ ಮಾಡಿರುವ ಕಪ್ಪತ್ತಗುಡ್ಡದ ಸಲುವಾಗಿ ಕಪ್ಪತ್ತಗುಡ್ಡದ ಉತ್ಸವ ಇವತ್ತು ಪೂಜ್ಯರ ಉಭಯ ಪೂಜ್ಯರ ಹೆಸರನ್ನು ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೆಸರನ್ನು ಬಿಟ್ಟು ಇವತ್ತು ಸರ್ಕಾರ ತಪ್ಪು ಮಾಡ್ತಕ್ಕಂಥದ್ದನ್ನು ಸಮಾಜ ಎಚ್ಚರಗೊಳಿಸ್ತಾ ಇದೆ. ಅದನ್ನು ಸಮಾಜದವರು ಅಂದರೆ ಸರ್ಕಾರದವರು ಎಚ್ಚೆತ್ತುಕೊಳ್ಬೇಕಂತೇಳಿ ಮೂಲಕವಾಗಿ ಒಂದು ಸೂಚನೆ ಕೊಡುತ್ತಾ, ಇನ್ನು ಪಂಡಿತ ಪಂಚಾಕ್ಷರ ಗುರುಗಳದು ಸುಮಾರು ಯಾರಿಗೆ ನಾವೆಲ್ಲ ಮಠ ಮಂದಿರ ಗುಡಿ ಮಸೀದಿ ಚರ್ಚಿಗೆ ಬೇಡಾದಂಥವ್ರನ್ನ ಕರ್ಕೊಂಡು ಬಂದು ನಮಗೆ ಹೊಟ್ಟಿಗೆ ಅನ್ನವನ್ನು ಕೊಟ್ಟು ನೆತ್ತಿಗೆ ಜ್ಞಾನವನ್ನು ಕೊಟ್ಟು ಮೈಗೆ ಬಟ್ಟೆಯನ್ನು ಕೊಟ್ಟು ಸಾಕಿ ಸಲುವಿದಂಥ ಪಂಡಿತ ಪಂಚಾಕ್ಷರ ಗುರುಗಳು ಫೆಬ್ರವರಿ 2ನೇ ತಾರೀಕು ಜಯಂತಿ ಇರೋದರಿಂದ ಅದಕ್ಕಾಗಲಿ ಒಂದು ಸೂಚನೆ ಏನಪ್ಪ ಅಂತಂದರೆ ಪಂಚಾಕ್ಷರ ಗುರುಗಳ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಮಾಡಬೇಕು ಸರ್ಕಾರ. ಒಂದು ವರ್ಷ ಹಿಂದೂಸ್ತಾನಿ ಗಾಯಕರಿಗೆ, ಒಂದು ವರ್ಷ ಕರ್ನಾಟಕ ಗಾಯಕರಿಗೆ ಕೊಡಬೇಕಂತೇಳಿ ಸರ್ಕಾರದವರು ಪ್ರಶಸ್ತಿಯನ್ನು ಮಾಡಿ ಕೊಡಬೇಕಂತೇಳಿ ಈ ಮೂಲಕವಾಗಿ ಸರ್ಕಾರಕ್ಕೆ ಒಂದು ಎಚ್ಚರ ಕೊಡುತ್ತಾ, ನಂತರ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ಇವತ್ತು ಸಂಗೀತ ಸಾಹಿತ್ಯ ನಾಟ್ಯ ಕಲೆ ಅನೇಕ ಕಲೆಗಳಿಗೆ ಜೀವ ತುಂಬಿದಂಥ ಕೀರ್ತಿ ನಮ್ಮ ಗದಗಲ್ಲ ಇಡೀ ನಮ್ಮ ಕನ್ನಡ ನಾಡಿನಲ್ಲಿ ಭೂಮಿ ಮೇಲೆ ನಡೆದಾಡುವ ದೇವರು, ಮಾತನಾಡುವ ದೇವರು, ತುಲಾಭಾರ ಚಕ್ರವರ್ತಿಗಳು, ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳಂತ ಕರ್ಕೊಂಡು ಬರ್ತಾರೆ. ನಮ್ಮ ಮಾತನಾಡೋ ದೇವರಂದರೆ ಪುಟ್ಟರಾಜ ಅಜ್ಜವ್ರು ಅಂತ ಹೇಳ್ತಾರೆ, ನಡೆದಾಡೋ ದೇವರಂದರೆ ಪುಟ್ಟರಾಜ ಅಜ್ಜವ್ರು ಅಂತ ಹೇಳ್ತಾರೆ, ಪರಮಾತ್ಮ ಸ್ವರೂಪ ಅಂತ ಹೇಳ್ತಾರೆ. ಸಮಾಜ ಇಡೀ ಎಲ್ಲ ಧರ್ಮದವರು ಅವ್ರನ್ನ ಹೆಗಲ ಮೇಲೆ ಹೊತ್ತು ಕುಣಿದಂಥ ಸಂದರ್ಭಗಳು ಅನೇಕ ಭಕ್ತರು ಎಲ್ಲರೂ ಕೂಡ ಇಲ್ಲಿ ನಮ್ಮ ಆಶ್ರಮಕ್ಕೆ ಜಾತಿ ಭೇದ ಕುಲ ಗೋತ್ರ ಯಾವುದಿಲ್ಲ, ಯಾವ ಪಕ್ಷಪಾತ ಇಲ್ಲ, ಸರ್ವರು ಕೂಡ ಆಶ್ರಮಕ್ಕೆ ಒಂದನ್ನು ಭಾವನೆ ಇಟ್ಟುಕೊಂಡು ಜೀವಿಸುವಂಥ ನಮ್ಮ ಈ ಸಮಾಜ. ಹಾಗಾಗಿ ಇಲ್ಲಿ ಸಮಾಜದವರು ಭಾಳಷ್ಟು ಆಶ್ರಮದ ಮೇಲೆ ಅಭಿಮಾನ ಕಳಕಳಿಯಿಂದ ಸುಮಾರು ಸಾವಿರಾರು ಕ್ವಿಂಟಲ್ಗಟ್ಟಲೆ ಭತ್ತವನ್ನು ಕೊಡ್ತಾರೆ, ಅಕ್ಕಿಯನ್ನು ಕೊಡ್ತಾರೆ, ಜೋಳವನ್ನು ಕೊಡ್ತಾರೆ, ಬೇಳೆಯನ್ನು ಕೊಡ್ತಾರೆ, ಎಲ್ಲ ಭಾಗದಿಂದ ಆಶ್ರಮಕ್ಕೆ ಬರ್ತೈತಿ. ಆದರೆ ಇವತ್ತು ನಮಗೆ
ಇಡೀ ನಮ್ಮ ಆಶ್ರಮದ ಹಿರಿಯ ಕಿರಿಯ ಗುರುಬಂಧುಗಳಾಗಲಿ, ನಾಡಿನ ಸರ್ವಧರ್ಮದ ಸಮಸ್ತ ಭಕ್ತ ಬಂಧುಗಳು, ಇವತ್ತು ಎಲ್ಲರಿಗೂ ಒಂದು ನೋವು ಏನಂತಂದರೆ ಪುಟ್ಟರಾಜ್ ಅಜ್ಜವ್ರದ್ದು ಸರ್ಕಾರದಿಂದ ಜಯಂತಿ ಆಗಬೇಕನ್ನೋ ಒಂದು ಆಸೆ ಇರುವುದರಿಂದ ಇವತ್ತು ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರವರಿಂದ ಹಿಡಿದುಕೊಂಡು ಎಲ್ಲ ಶಾಸಕರು, ಸಚಿವರು ಎಲ್ಲ ಪಕ್ಷಾತೀತವನ್ನು ಮರೆತು ನಾಳೆ ಬರ್ತಕ್ಕಂಥ ಮಾರ್ಚ್ 3ನೇ ತಾರೀಕಿಗೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಸರ್ಕಾರದಿಂದ ಜಯಂತಿ ಮಾಡಬೇಕಂತೇಳಿ ಇವತ್ತು ಈ ಮೂಲಕವಾಗಿ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿವರೆಗೆ ಕೂಡ ನಾವು ಯಾವುದನ್ನು ಕೇಳಿಲ್ಲ, ಏನನ್ನು ಕೇಳಿಲ್ಲ. ನಾವು ಯಾವುದನ್ನು ಬಂಗಾರ ಕೊಡು ಬೆಳ್ಳಿ ಕೊಡು ಅಂತ ಸರ್ಕಾರಕ್ಕೆ ಕೇಳಿಲ್ಲ. ನಾವು ಕೇಳ್ತಕ್ಕಂಥದ್ದು ಇವತ್ತೇನಪ್ಪ ಅಂತಂದರೆ ಏನೋ ಅಲ್ಪ ಸ್ವಲ್ಪ ಸ್ಕೂಲ್ ಕಾಲೇಜುಗಳು ಗ್ರ್ಯಾಂಟ್ ಕೊಡು ಅಂತ ಕೇಳ್ತೀವಿ ಹೊರತಾಗಿ ನಂತರದಲ್ಲಿ ಸರ್ಕಾರದವರು ಪುಟ್ಟರಾಜ್ ಅಜ್ಜವ್ರ ಹೆಸರಲ್ಲೇ ನಾಳೆ ಮಾರ್ಚ್ 3ನೇ ತಾರೀಕು ಸರ್ಕಾರದಿಂದ ಜಯಂತಿ ಮಾಡದೆ ಹೋದರೆ ನಾವು ಈ ಒಂದು ಏನು ಬೆಂಗಳೂರು ವಿಧಾನಸಭೆಯಲ್ಲಿ ಅಧಿವೇಶನ ನಡೆದೈತಿ, ಇದರಲ್ಲಿ ಅಧಿವೇಶನದಲ್ಲಿ ಚರ್ಚಿಸಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳದು ಸರ್ಕಾರದಿಂದ ಜಯಂತಿ ಆಚರಣೆ ಮಾಡ್ತೀವಿ ಅನ್ನೋ ಒಂದು ಸುದ್ದಿಯನ್ನು ಕೂಡ ಸಮಾಜಕ್ಕೆ ಕೊಡಬೇಕು. ಕೊಡದೆ ಹೋದರೆ ಅಥವಾ ಸರ್ಕಾರ ಇದನ್ನು ಮಾಡದೆ ಹೋದರೆ ಇಡೀ ನಾವು ಇವತ್ತಿವರೆಗೆ ಏನೂ ಕರೆದಿಲ್ಲ ಪ್ರತಿಭಟನೆಗೆ. ಆದರೆ ಪ್ರತಿಭಟನೆ ಮಾಡೋದು ದೊಡ್ಡದಲ್ಲ. ಒಂದು ಮಾತು ನಾವು ಕರ್ನಾಟಕದ ಒಂದು ಜನತೆಗೆ ಸರ್ವಧರ್ಮದವ್ರು, ಇಲ್ಲಿ ಜಾತಿ ಭೇದ ಇಲ್ಲ, ಯಾವ ಪಕ್ಷಪಾತ ಇಲ್ಲ. ಆದರೆ ಆಶ್ರಮದ ಬಗ್ಗೆ ಕೋಟಿಗಟ್ಟಲೆ ಭಕ್ತರು ಇರೋದರಿಂದ ಆ ಒಂದು ಭಕ್ತರ ಆಕ್ರೋಶಕ್ಕೆ ಏನಪ್ಪ ಸರ್ಕಾರ ಕೆಟ್ಟ ಹೆಸರು ತೆಗೆದುಕೊಳ್ಬಾರ್ದು. ಅದಕ್ಕೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ನಾವು ಒಂದು ಗೌರವದಿಂದ ಕೇಳ್ಕೊಳ್ತೀವಿ, ಪುಟ್ಟರಾಜ್ ಅಜ್ಜವ್ರದ್ದು ಸರ್ಕಾರದಿಂದ ಜಯಂತಿ ಮಾಡದೆ ಹೋದರೆ ಒಂದೇಳೆ ಅದಕ್ಕೆ ಕನ್ನಡ ನಾಡಿನಲ್ಲಿ ನಾವು ಪ್ರತಿಭಟನೆಗೂ ಕೂಡ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಪ್ರತಿಭಟನೆ ಮಾಡೋಕ್ಕೆ ಕೂಡ ನಾವು ಕರಿತಾ ಇದ್ದೇವೆ. ಒಂದೇಳೆ ಅದರ ನಡೆದಂಥ ಸಂದರ್ಭದಲ್ಲಿ ಏನಾದರೂ ಒಂದಷ್ಟು ಆಸ್ತಿಗೆ ಧಕ್ಕೆ ಆತಂದರೆ, ಏನಾದರೂ ನಡಿಬಾರ್ದ ಘಟನೆ ನಡೆದರೆ ಇದಕ್ಕೆ ನೇರವಾಗಿ ನಮ್ಮ ಗದಗ ಜಿಲ್ಲೆ ಇರ್ಬೋದು, ಕನ್ನಡ ನಾಡಿನ ಎಲ್ಲ ಏನದರ ಸರ್ಕಾರದ ಮುಖಂಡರು, ರಾಜಕೀಯ ಮುಖಂಡರು ಅದಕ್ಕೆ ನೀವೇ ಹೊಣೆಗಾರ ಆಗ್ತೀರಿ ಅಂತೇಳಿ ಈ ಮೂಲಕವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುತ್ತಾ, ನೀವು ಪುಟ್ಟರಾಜ ಗುರುಗಳದು ಜಯಂತಿ ಮಾಡಿದರೆ ನಿಮಗೆ ಒಂದು ಘನತೆ ಗೌರವ ಸಿಗ್ತೈತಿ, ಇಲ್ಲಾಂದರೆ ನಿಮಗೆ ಎಳ್ಳು ಕಾಳಷ್ಟು ಗೌರವ ಘನತೆ ಸಿಗೋದಿಲ್ಲ ಅಂತ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕನ್ನಡ ನಾಡಿನ ಜನತೆಗೆ ಒಂದು ಮನಸ್ಸನ್ನು ತಾಳ್ಮೆ ಪರೀಕ್ಷಿಸಬಾರದು. ಸರ್ಕಾರದವರು ಪುಟ್ಟರಾಜ ಗುರುಗಳದ್ದು ಈಗ ಅಧಿವೇಶನದಲ್ಲಿ ತಾವು ಶೀಘ್ರದಲ್ಲಿ ಪುಟ್ಟರಾಜ ಗುರುಗಳದು ಸರ್ಕಾರದಿಂದ ಜಯಂತಿ ಮಾಡ್ತೀವಿ ಅಂತೇಳಿ ಆದೇಶ ಕೊಟ್ಟಿದ್ದಾತಂದರೆ ತಮಗೆ ಗೌರವ ಘನತೆ ತಮ್ಮ ಸರ್ಕಾರಕ್ಕಂತೇಳಿ ಈ ಮೂಲಕವಾಗಿ ಹೇಳ್ಕೊಳ್ತಾ, ನಾಡಿನ ಜನತೆ ಪುಟ್ಟರಾಜ ಗುರುಗಳಿಗೆ ಎಷ್ಟು ಅಭಿಮಾನ ಐತೆ ಅನ್ನೋದು ನಿಮಗೆ ಒಂದೇಳೆ ಈ ಜಯಂತಿ ಮಾಡದಿದ್ದರೆ ಪುಟ್ಟರಾಜ ಗುರುಗಳ ಬಗ್ಗೆ ಸಮಾಜ ಹೆಂಗೈತೆ ಅನ್ನೋದು ನಿಮಗೆ ಸಮಾಜ ಮೂಲಕವಾಗಿ ಗೊತ್ತಾಗ್ತೈತಿ. ಅದಕ್ಕೆ ಆ ರೀತಿ ಈ ಕೋಪಕ್ಕೆ ಹೋಗಬಾರ್ದಂದರೆ ತಾವು ಸರ್ಕಾರದವರು ಶೀಘ್ರದಲ್ಲಿ ಆ ಒಂದು ಪುಟ್ಟರಾಜ ಗುರುಗಳದ್ದು ಜಯಂತಿ ಘೋಷಣೆ ಮಾಡಬೇಕಂತೇಳಿ ಈ ಮೂಲಕವಾಗಿ ನಾವು TV ಮುಖಾಂತರ, ಮಾಧ್ಯಮದ ಮುಖಾಂತರ, ಪತ್ರಿಕೆ ಮುಖಾಂತರ ನಾವು ಎಲ್ಲ ಆತ್ಮೀಯರಾದಂಥ ಪತ್ರಿಕೆ TV ಮಾಧ್ಯಮದ ಮಿತ್ರರಲ್ಲಿ ಕಳಕಳಿಯಿಂದ ವಿನಂತಿ ಏನು ಮಾಡ್ಕೊಳ್ತೀವಿ ಅಂದರೆ ಈ ಸುದ್ದಿಯನ್ನು ಕೂಡ ಸರ್ಕಾರಕ್ಕೆ ತಾವು ಮುಟ್ಟುವಂಥ ಕೆಲಸ ಮಾಡಬೇಕು. ಇದು ಒಂದು ಗುರುಗಳ ಸೇವಾದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕಂತೇಳಿ ಪತ್ರಿಕೆ TV ಮಾಧ್ಯಮದವ್ರ ಮುಖಾಂತರ ನಾನು ಅವರಿಗೆ ಪತ್ರಿಕೆ TV ಮಾಧ್ಯಮದವರಿಗೆ ಕೇಳ್ಕೊಳ್ತಾ ನನ್ನ ಎರಡು ಮಾತನ್ನು ಗುರುಗಳ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. 10 ಸತ್ಪುತ್ರರಿಗೆ ಒಬ್ಬ ಹೆತ್ತ ತಾಯಿ ಸಮ, 10 ಜನ ಹೆತ್ತ ತಾಯಂದರಿಗೆ ಒಂದು ಮರ ಸಮ, ಒಂದು ಗಿಡ ಸಮ. ನೀರು ನಿಲ್ಲಿಸಿದರೆ ನಿತ್ಯೋತ್ಸವ, ನೀರು ಹರಿಬಿಟ್ಟರೆ ಮೃತ್ಯೋತ್ಸವ. ಸಾಮೂಹಿಕವಾಗಿ ಜನಸಮುದಾಯ ಸಂರಕ್ಷಣೆ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಕಪ್ಪತ್ತಗುಡ್ಡ ಉಳಿಬೇಕಾಗ್ಯದ. ಕಪ್ಪತ್ತಗುಡ್ಡ ಮುಂದಿನ ಜನಾಂಗಕ್ಕೆ ಒಂದು ಕೊಡುಗೆಯಾಗಿ ಬೆಳಿಬೇಕಾಗ್ಯದ. ಎಪ್ಪತ್ತಗಿರಿ ನೋಡೋಕ್ಕಿಂತ ಕಪ್ಪತ್ತಗಿರಿ ನೋಡಬೇಕು ಅಂತ ಹೇಳ್ತಾರೆ. ಎಪ್ಪತ್ತಗಿರಿಯಲ್ಲಿ ಸಿಗುವಂಥ ಎಲ್ಲ ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳ ಒಂದು ದೊಡ್ಡ ಜೀವ ವೈವಿಧ್ಯತೆ ಕಪ್ಪತ್ತಗುಡ್ಡದಲ್ಲಿದೆ. ಕಪ್ಪತ್ತಗುಡ್ಡದ ಸುತ್ತಮುತ್ತಲೂ ಈಗಲೂ ಕೂಡ ಅಕ್ರಮವಾದಂಥ ಗಣಿಗಾರಿಕೆ, ಅಕ್ರಮವಾದಂಥ ಕಲ್ಲು ಕಡಿಯ ಗಣಿಗಾರಿಕೆ ನಡೀತಾ ಇದೆ ಅನ್ನುವಂಥ ಸುದ್ದಿ ಇದೆ. ಕರ್ನಾಟಕ ಸರ್ಕಾರದವರು ಅರಣ್ಯ ಇಲಾಖೆ ಮತ್ತು ಗಣಿ ಇಲಾಖೆಗೆ ಕಡ್ಡಾಯವಾಗಿ ಅವರಿಗೆ ಆದೇಶ ಮಾಡಬೇಕು. ಯಾವುದೇ ಕಾರಣಕ್ಕೂ ಕಪ್ಪತ್ತಗುಡ್ಡದ ಸುತ್ತಮುತ್ತಲ ಈ ಬೇಕಾಯ್ದೆಶೀರ ಕಾರ್ಯಗಳು ನಡೀಬಾರ್ದು, ಅಲ್ಲಿ ಅಕ್ರಮವಾದಂಥ ಗಣಿಗಾರಿಕೆ ನಡೀಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಜೊತೆಗೆ ಕಪ್ಪತ್ತಗುಡ್ಡದಲ್ಲಿ ಅಪೂರ್ವವಾದಂಥ ಔಷಧಿ ಸಸ್ಯಗಳು, ಸುಗಂಧ ದ್ರವ್ಯ ಸಸ್ಯಗಳಿದ್ದಾವೆ, ಅವುಗಳ ಸಂಬೋಧನೆ ಆಗಬೇಕು.
ಅವುಗಳ ಸಂಬೋಧನೆ ಆಗಬೇಕು, ಅವುಗಳ ಸಂರಕ್ಷಣೆ ಆಗಬೇಕು, ಅವುಗಳ ಸಂವರ್ಧನೆ ಆಗಬೇಕು, ಅವುಗಳ ಸಂಶೋಧನೆ ಆಗಬೇಕು. ಔಷಧೀಯ ಮತ್ತು ಸುಗಂಧ ದ್ರವ್ಯಗಳ ಸಂಬೋಧನೆ, ಸಂರಕ್ಷಣೆ, ಸಂವರ್ಧನೆ ಮತ್ತು ಸಂಶೋಧನೆ ಇದು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳಿಂದ ಆಗಬೇಕಾದಂಥ ಕೆಲಸ ಇದೆ. 80,000 ಎಕರೆ ಕಪ್ಪತ್ತಗುಡ್ಡ ಇದೆ. ಗದಗ ಜಿಲ್ಲೆಯ 3 ತಾಲೂಕುಗಳಲ್ಲಿ ಕಪ್ಪತ್ತಗುಡ್ಡ ವ್ಯಾಪಿಸಿಕೊಂಡದ. ಕಪ್ಪತ್ತಗುಡ್ಡ ಸಂರಕ್ಷಣೆ ಆದ್ರೆ ಅರ್ಧ ಕರ್ನಾಟಕ ಬದುಕ್ತಾ ಇದೆ. ಕರ್ನಾಟಕದ 15 ಜಿಲ್ಲೆಗಳೇನದಾವಲ್ಲ, 16 ಜಿಲ್ಲೆಗಳು, ಆ 16 ಜಿಲ್ಲೆಗಳಿಗೂ ಕಪ್ಪತ್ತಗುಡ್ಡದಿಂದ ಮಳೆ ಆಗ್ತದೆ. ಗುರ್ಜಿ ಅಲ್ಲಡಿ ಬಂದಿ, ಹಳ್ಳ ಕೊಳ್ಳ ಹರಿದಡಿ ಬಂದಿ, ಕಾರುಮಳೆಯೇ ಕಪ್ಪತ್ತು ಮಳೆಯೇ, ಸುರಿಮಳೆ ಅಂತ ನಮ್ಮ ಜಾನಪದರು ಹಾಡುವಂಥ ಮಾತು ಅವತ್ತಿಗೂ ಸತ್ಯ, ಇವತ್ತಿಗೂ ಸತ್ಯ, ಯಾವತ್ತಿಗೂ ಸತ್ಯ. ಆ ಕಾರಣದಿಂದ ಕಪ್ಪತ್ತಗುಡ್ಡದ ಮಾಲಕರು ಗದಗಿನ ಭಕ್ತರು, ಗದಗು ಮತ್ತು ಸಮಸ್ತ ಅರ್ಧ ಕರ್ನಾಟಕದ ಜನ ಸೇರಿಕೊಂಡು ಕಪ್ಪತ್ತಗುಡ್ಡವನ್ನು ಉಳಿಸುವಂತಹ ಹೋರಾಟವನ್ನು ಮಾಡ್ತಾ ಇರೋದು ಇದು ಜೀವಂತ ಮತ್ತು ಆರೋಗ್ಯಕರ ಸಮಾಜದ ಲಕ್ಷಣ ಇದೆ. ನಾವು ಸ್ವಾಮಿಗಳು ನಮ್ಮನ್ನು ಕರಿಬೇಕಂತ ನಮಗೇನು ಅಪೇಕ್ಷೆ ಇರೋಂಗಿಲ್ಲ. ಆದರೆ ಜನಸಮುದಾಯದ ಕರೆಯನ್ನು ಜನಸಮುದಾಯದ ಧ್ವನಿಯನ್ನು ಸರ್ಕಾರಗಳು ಗಮನಿಸಬೇಕು. ಪುಟ್ಟರಾಜ ಕವಿ ಗವಾಯಿಗಳು, ಪಂಚಾಕ್ಷರ ಕವಿ ಗವಾಯಿಗಳು ಇಡೀ ಗದಗಿನ ಘನತೆಯನ್ನು ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಅವರು ಬಾನೆತ್ತರಕ್ಕೇರಿಸಿದಂಥ ಮಹಾನುಭಾವರು. ಅವರ ಹೆಸರನ್ನು ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯಕ್ಕೆ, ಆ ಬಳಿಕ ಗುರುಗಳ ಹೆಸರಲ್ಲೇ ಅವರ ಹೆಸರಲ್ಲೇ ಪ್ರಶಸ್ತಿಯನ್ನು ಈಗಾಗಲೇ ನಮ್ಮ ಕಲೆ ಅಜ್ಜವ್ರು ಹೇಳ್ದಂಗೆ ಉತ್ತರಾದಿ ಸಂಗೀತಕ್ಕೆ ಮತ್ತು ದಕ್ಷಿಣಾದಿ ಸಂಗೀತಕ್ಕೆ ಒಬ್ಬೊಬ್ಬ ಮಹಾನುಭಾವರ ಹೆಸರಲ್ಲೇ ಒಂದೊಂದು ಪ್ರಶಸ್ತಿಯನ್ನು ಮಾಡುವುದರ ಮೂಲಕವಾಗಿ ಅವರ ಹೆಸರನ್ನು ಉಳಿಸುವಂಥ ಅಗತ್ಯ ಇದೆ. ಕಪ್ಪತ್ತಗುಡ್ಡಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಗಳು ಅನುದಾನವನ್ನು ಒದಗಿಸಿ ಅಲ್ಲಿರುವಂಥ ಸಸ್ಯ ಸಂರಕ್ಷಣೆಯನ್ನು ಮಾಡುವಂಥ ಅಗತ್ಯ ಇದೆ. ಬರೀ ಅರಣ್ಯ ಇಲಾಖೆಯವರು ಒಂದು ಕಪ್ಪತ್ತಗುಡ್ಡ ಉತ್ಸವ ಮಾಡಿ ನಾವು ಮಾಡಿದ್ವಿ ಕಪ್ಪತ್ತಗುಡ್ಡ ಉತ್ಸವ ಅಂತ ಮುಗಿಸುವಂಥ ಕೆಲಸ ಅಲ್ಲ ಇದು. ಇಡೀ ಜನ ಸಮುದಾಯವನ್ನು ಒಳಗೊಂಡಂಗೆ ಇಡೀ ಸಮುದಾಯ ಜಾಗೃತಿ ಆಗುವಂಥ ಕಾರ್ಯಕ್ರಮಗಳು ಮತ್ತೆ ಕಪ್ಪತ್ತಗುಡ್ಡದಲ್ಲಿ ನಡೀಬೇಕು. ನಮ್ಮ ವೀರೇಶ್ವರ ಪುಣ್ಯಾಶ್ರಮಕ್ಕೂ ಕೂಡ ಹೆಚ್ಚಿನ ರೀತಿಯೊಳಗೆ ಸರ್ಕಾರಗಳು ಬೆಂಬಲಿಸಬೇಕು. ನಂದಿವೇರಿ ಮಠಕ್ಕೂ ಕೂಡ ಪುಟ್ಟರಾಜ ಅಜ್ಜವ್ರ ಜಯಂತಿ, ಪಂಚಾಕ್ಷರಿ ಅಜ್ಜವ್ರ ಜಯಂತಿ ಮಾರ್ಚ್ 3ನೇ ತಾರೀಕಿಗೆ ಅವ್ರ ಜಯಂತಿ ನಡೀತಾ ಇದೆ. ಸರ್ಕಾರಗಳೇ ಆ ಜಯಂತಿಗಳನ್ನು ಆಚರಿಸುವುದಾದರೆ ಅದಕ್ಕೆ ಭಾಳ ದೊಡ್ಡ ಅರ್ಥ ಬರ್ತದೆ, ಅದಕ್ಕೆ ಭಾಳ ದೊಡ್ಡ ಸಾರ್ಥಕತೆ ಬರ್ತದೆ. ನಮ್ಮ ಎಲ್ಲರ ಅಪೇಕ್ಷೆನೂ ಕೂಡ ಹಾಗೆ ಇದೆ. ಹಾಗಾಗಿ ಸರ್ಕಾರಗಳು ನಮ್ಮ ಮನವಿಯನ್ನು, ಗದಗಿನ ಸಾಮಾನ್ಯ ಭಕ್ತರ ಮನವಿಯನ್ನು, ಸ್ವಾಮೀಜಿಯವ್ರ ಮನವಿಯನ್ನು ಗಮನಿಸಿ ಸರ್ಕಾರಗಳು ಕ್ರಮ ತೆಗೆದುಕೊಳ್ಳಬೇಕು. ಜೊತೆಗೆ ಕಪ್ಪತ್ತಗುಡ್ಡದ ಸಂರಕ್ಷಣೆಗಾಗಿ, ಕಪ್ಪತ್ತಗುಡ್ಡದ ಔಷಧಿ ಸಸ್ಯಗಳ ಸಂಬೋಧನೆಗಾಗಿ, ಸಂಶೋಧನೆಗಾಗಿ ಕೇಂದ್ರ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಕಪ್ಪತ್ತಗುಡ್ಡದಲ್ಲಿ ಕೆಲಸವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾನು ಕೇಂದ್ರ ಸರ್ಕಾರವನ್ನು ಮತ್ತು ರಾಜ್ಯ ಸರ್ಕಾರವನ್ನು ವಿನಂತಿಸಿಕೊಳ್ತೇನೆ. ಜೊತೆಗೆ ಗದಗಿಗೆ ಅರಣ್ಯ ಮಂತ್ರಿಗಳು ಬರ್ತಾರೆ. ಗದಗಿಗೆ ಬಂದಂಥ ಅರಣ್ಯ ಮಂತ್ರಿಗಳು ಕಪ್ಪತ್ತಗುಡ್ಡಕ್ಕೆ ವಿಸಿಟ್ ಮಾಡಬೇಕು. ಗದಗಿಗೆ ಬಂದಂಥ ಗಣಿ ಮಂತ್ರಿಗಳು ಕಪ್ಪತ್ತಗುಡ್ಡಕ್ಕೆ ಅವರು ವಿಸಿಟ್ ಮಾಡಬೇಕು. ಅಲ್ಲಿ ನಡೀತಕ್ಕಂಥ ಅಕ್ರಮ ಗಣಿಗಾರಿಕೆಯನ್ನು ಅರಣ್ಯ ಇಲಾಖೆ ಮತ್ತು ಗಣಿಗಾರಿಕೆ ಇಲಾಖೆ ನಿಲ್ಲಿಸಿ ಕಪ್ಪತ್ತಗುಡ್ಡವನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕಂತ ತಿಳ್ಕೊಂಡು ನಾನು ಈ ಮೂಲಕವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಇತ್ತೀಚೆಗೆ ನವೀಕೃತ ಬಸ್ ನಿಲ್ದಾಣದ ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯ ಕಲ್ಲಯ್ಯಜ್ಜವ್ರನ್ನ ಆಮಂತ್ರಿಸಿಲ್ಲ. ಅವರ ಹೆಸರು ಕೂಡ ಪತ್ರಿಕೆಯಲ್ಲಿ ಆಮಂತ್ರಣ ಪತ್ರಿಕೆ ಇದ್ದಿಲ್ಲ. ಯಾಕಂದರೆ ಆ ಬಸ್ ಸ್ಟ್ಯಾಂಡ್ಗೆ ಪಂಡಿತ್ ಪುಟ್ಟರಾಜ ಕವಿಗಳ ಹೆಸರಿಟ್ಟಾಗ ಅವ್ರನ್ನ ಆಮಂತ್ರಿಸಬೇಕಾಗಿತ್ತು, ಆದರೆ ಆಮಂತ್ರಿಸಿಲ್ಲ. ಅದರಂಗೆ ನಮ್ಮ ಕಪ್ಪದ ಉತ್ಸವವನ್ನು ಸರ್ಕಾರ ಮಾಡ್ತು. ಕಪ್ಪದ ಗುಡ್ಡಕ್ಕಾಗಿ ಹೋರಾಡಿರ್ತಕ್ಕಂಥ ಪೂಜ್ಯ ತೋಂಡ್ರ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ನಂದಿವೇರಿ ಸ್ವಾಮಿಗಳು ನಾವೆಲ್ಲ ಹೋರಾಟಗಾರರು ಕೂಡಿ ಹೋರಾಟ ಮಾಡಿ ಆ ಕಪ್ಪದ ಗುಡ್ಡವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಬಟ್ ತೋಂಡದಾರ ಪೀಠ ಮತ್ತು ನಂದಿವೇರಿ ಪೀಠಕ್ಕೆ ಎರಡೂ ಪೀಠಗಳಿಗೆ ಅಗೌರವವನ್ನು ಮಾಡಿರ್ತಕ್ಕಂಥ ಈ ಸರ್ಕಾರಿ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಬೇಕಂತ ತಿಳ್ಕೊಂಡು ಇವತ್ತು ಒಂದು ದಿವಸ ನಾವು ಸಾಂಕೇತಿಕ ಧರಣಿಯನ್ನು ಮಾಡಿದ್ದೇವೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮೂಲಕ ಆ ತಪ್ಪಿಸ್ತ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾವು ಮನವಿಯನ್ನು ಸಾಯಂಕಾಲ ನೀಡ್ತಾಯಿದ್ವಿ. ಮತ್ತು ಇವತ್ತಿನಿಂದ ಇನ್ನೊಂದು ಹೋರಾಟಕ್ಕೆ ನಾವು ಕೈ ಹಾಕ್ತಾಯಿದ್ವಿ. ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಜಯಂತಿ ಮಾರ್ಚ್ 3ರಂದು ಇರೋದರಿಂದ ಅಷ್ಟರೊಳಗಾಗಿ ಅವರ ಜಯಂತಿ ಕಾರ್ಯಕ್ರಮವನ್ನು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಮಾಡಬೇಕು. ಸರ್ಕಾರದಿಂದ ಅವರ ಜಯಂತಿಯನ್ನು
ಮಾಡಬೇಕು ಅಂತ ತಿಳ್ಕೊಂಡು ನಾವು ಇವತ್ತಿನಿಂದ ಈ ಒಂದು ವೇದಿಕೆ ಮೂಲಕ ನಾವು ಹೋರಾಟಕ್ಕೆ ನಾವು ಮುಂದೆ ಬರ್ತಾಯಿದ್ದೇವೆ. ಇದಕ್ಕೆ ನಮ್ಮ ಪೂಜ್ಯ ಕಲ್ಲಯ್ಯಜ್ಜನವರ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ನಮ್ಮೆಲ್ಲ ಹೋರಾಟಗಾರರಿಗಿದೆ. ಮತ್ತು ಪಂಚಾಕ್ಷರಿ ಕವಿ ಅವರ ಹೆಸರಿನಿಂದ ಪ್ರತಿ ವರ್ಷ ಫೆಬ್ರವರಿ 2 ಅವರ ಜಯಂತಿ ಅಂದು ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತಕ್ಕೆ ಪ್ರಶಸ್ತಿಗಳನ್ನು ನೀಡುವ ಮೂಲಕ ಸರ್ಕಾರ ತನ್ನ ಘನತೆಯನ್ನು ಹೆಚ್ಚಿಸ್ಕೋಬೇಕು. ಈ ಸರ್ಕಾರ ಇವೆರಡಕ್ಕೂ ಸ್ಪಂದಿಸಿ ಮಾರ್ಚ್ 1ನೇ ತಾರೀಕಿನೊಳಗಾಗಿ ಘೋಷಣೆ ಮಾಡಬೇಕಂತ ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇನೆ. ಶನಿವಾರ ಮತ್ತು ಕರ್ನಾಟಕದಾದ್ಯಂತ ಪಂಡಿತ್ ಅಜ್ಜವರ ಶಿಷ್ಯರು ಮತ್ತು ಪಂಚಾಕ್ಷರಿ ಅಜ್ಜವರ ಶಿಷ್ಯರು ಭಾಳಷ್ಟು ಮಂದಿ ಕಲಾವಿದರಿದ್ದಾರೆ. ಆ ಕಲಾವಿದರು ಮತ್ತು ಅವ್ರ ಬಳಗ ಎತ್ಕೊಂತಂದ್ರೆ ನಮ್ಮ ರಾಜ್ಯ ಅಲ್ಲೋಲ ಕಲ್ಲೋಲ ಆಗೋದ್ರಲ್ಲಿ ನಿಸ್ಸಂದೇಹ. ಅಂಥ ಪರಿಸ್ಥಿತಿ ಸರ್ಕಾರ ತಂದುಕೊಡಬಾರ್ದು. ನಮ್ಮ ಈ ಹೋರಾಟಕ್ಕೆ ಮತ್ತು ಪೂಜ್ಯರ ಒಂದು ಮನವಿಗೆ ಸ್ಪಂದಿಸಿ ಮಾರ್ಚ್ 3 ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮ ಆಗಬೇಕಂತ ನಾನು ಮತ್ತೊಮ್ಮೆ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೇನೆ. ನಮ್ಮ ಇವತ್ತಿನ ಒಂದಿನ ಸಾಂಕೇತಿಕ ಧರಣಿಯನ್ನು ಗಂಟೆವರೆಗೆ ಹಮ್ಮಿಕೊಂಡಿದ್ವಿ. ಆದರೆ ಉಭಯ ಪೂಜ್ಯರು ಬಂದು ಇವರಿಗೆ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ರವಾನೆ. ವಿಷಯ ಸ್ವಾಮೀಜಿಗಳಿಗೆ ನಿರ್ಲಕ್ಷ್ಯ ನಾಮಕರಣ ಮಾಡಿದ್ದು ಸ್ವಾಗತ. ಆದರೆ ಅದರ ಉದ್ಘಾಟನೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿ ಪೂಜ್ಯ ಶ್ರೀ ಅಡ್ಗೇರಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಗಣೇಶ್ ಸಿಂಗ್ ಗಾಳಿ ಅವರ ನೇತೃತ್ವದಲ್ಲಿ ಮೊನ್ನೆ ಏನು ಪಂಡಿತ್ ಪುಟ್ಟರಾಜ ಗವಾಯಿಗಳ ಬಸ್ ನಿಲ್ದಾಣ ಮತ್ತು 70 ವರ್ಷದಲ್ಲಿ ಆದಂಥ ಘಟನೆಗಳ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿಯನ್ನು ಅವರು ಏನು ಮನವಿ ಇದೆ ಈಗ ಓದಿದ್ರು ಆ ಮನವಿಯನ್ನು ವಿಷಯಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಹೇಳ್ತೀವಿ. ರಂಗ ಸಂಗೀತ ತರಬೇತಿ ಶಿಬಿರ ಉದ್ಘಾಟನಾ ಸಮಾರಂಭ. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ವತಿಯಿಂದ ರಂಗ ಸಂಗೀತಾಸಕ್ತರಿಗೆ 3 ದಿನಗಳ ರಂಗ ಸಂಗೀತ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭ ಸೋಮವಾರ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಸಭಾಭವನದಲ್ಲಿ ಜರುಗಿತು. ಪರಮ ಪೂಜ್ಯ ಕಲ್ಲಯ್ಯಜ್ಜನವರು ಕಾರ್ಯಕ್ರಮ ಉದ್ಘಾಟಿಸಿದರು. ಹಿರಿಯ ಸಾಹಿತಿಗಳಾದ ಚಂದ್ರಶೇಖರ್ ವಸ್ತ್ರದ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕೆಬಿಆರ್ ಡ್ರಾಮಾ ಕಂಪನಿ ಮಾಲೀಕರಾದ ಚಿಂದೋಡಿ ಶ್ರೀಕಂಠೇಶ್ ಆಗಮಿಸಿದ್ದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆರ್ ಶರಣಬಸವ ಶಾಸ್ತ್ರಿ ಇಲ್ಕಲ್, ಎಂ ಸೈಯದ್ ಮಾಸ್ತರ್ ಹುಬ್ಬಳ್ಳಿ, ಶ್ರೀಮತಿ ಜಿ ಸಾವಿತ್ರಿ ರಂಗನಟಿ, ಗಾಯಕಿ ಗದಗ್ ವೀರೇಶ್ ಹಿರೇಮಠ್ ರಾವಿಹಾಳ್ ತಬಲಾ ವಾದಕರು ಪಾಲ್ಗೊಂಡಿದ್ದರು. ಶ್ರೀಮತಿ ಪ್ರೇಮಾ ಬದಾಮಿ ಸದಸ್ಯ ಸಂಚಾಲಕರು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗದಗ ಮುಖ್ಯ ಅತಿಥಿಗಳಾಗಿ ಶ್ರೀ ಚಿಂದೋಡಿ ಶ್ರೀಕಂಠೇಶ್ ಅವರು ಶ್ರೀ ಕೆಬಿಆರ್ ಡ್ರಾಮಾ ಕಂಪನಿ ಮಾಲೀಕರ ದಾವಣಗೆರೆ ಅವರು ಈ ಒಂದು 3 ದಿನಗಳ ಕಾಲ ಈ ಒಂದು ತರಬೇತಿ ಕಾರ್ಯಕ್ರಮದ ಒಂದು ಸಂಪೂರ್ಣ ವ್ಯಕ್ತಿಗಳಾದಂಥ ಶ್ರೀ ಆರ್ ಶರಣಬಸವ ಶಾಸ್ತ್ರಿಗಳು ಗದಗ ವೀರೇಶ್ ಹಿರೇಮಠ ಇವರು ಸಹಿತ ಒಂದು ಕಾರ್ಯಕ್ರಮ ಆಸಕ್ತರಾಗಿದ್ದಾರೆ. ಅದಕ್ಕಾಗಿ ಇವತ್ತಿನ ಈ ಒಂದು ನಾಟಕ ಅಕಾಡೆಮಿಯವರು ನಿರ್ಮಿಸಿದ್ದಾರೆ. ಇವರು ಎಲ್ಲ ನಮ್ಮ ಪರಮ ಪೂಜ್ಯರ ಅಭಿನಯ ಮಾಡಿಕೊಂಡು ಪೂಜ್ಯರನ್ನು ನಾಟಕವನ್ನು ರಚನೆ ಮಾಡಿ ಅವರ ಪ್ರೀತಿ ಮಾತಾಡುವಂತ ಪ್ರೇಮಾ ಬದಲವರು ಅವರಿಗೆ ಸಲ್ಲಿಸುತ್ತಾರೆ. Wow.
ನಾಟಕತೆಯ ಸಂಗಮ ಅದರ ಅಧಿಕೃತವಾದ ಪಂಡಿತ ಸಾಕ್ಷರಗಳ ಒಂದು ಈ ಒಂದು ರಂಗಗೀತೆಗಳ ಶಿಬಿರ ಕಾರ್ಯಕ್ರಮ. ಈ ಒಂದು ಶಿಬಿರ ಕಾರ್ಯಕ್ರಮದಲ್ಲಿ ರಂಗಗೀತೆಗಳನ್ನ ಅಲ್ಲಿ ಮಾಡೋದಕ್ಕಿಂತ ಆಶ್ರಮದ ಸಂಗೀತದ ಉಗಮ ಸ್ಥಾನ, ಸಂಗೀತದ ಕೇಂದ್ರವಿದ್ದು ಅದಕ್ಕೆ ನಮ್ಮ ಅಪ್ಪನ ನಡೆದಾಗ ನಮ್ಮ ಗುರುಗಳ ನಡೆದಾಗ ಈ ಕಾರ್ಯಕ್ರಮ ಮಾಡಿದ ನನ್ನ ಜೀವನದ ಸಾರ್ಥಕತೆ ಪ್ರೇಮವಾದಾಗ ಈ ಉಪನ್ಯಾಸದಲ್ಲಿ ಈ ಶಿಬಿರವನ್ನು ಇಟ್ಕೊಂಡೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗದಗಿನ ಹೆಸರಾಂತ ಒಳ್ಳೆಯ ಶಿಕ್ಷಕರಾಗಿ ಒಳ್ಳೆಯ ಸಾಹಿತ್ಯಗಳಾಗಿ ಇಡೀ ನಮ್ಮ ಗದಗ ಭಾಗದಲ್ಲಿ ಒಳ್ಳೆಯ ಸಾಹಿತ್ಯ ಅಂದರೆ ಡಾಕ್ಟರ್ ಚಂದ್ರಶೇಖರ್ ವಸ್ತ್ರ ಸರ್. ಇಲ್ಲ ಅಂತಂದರೆ ಇಂಥ ನಮ್ಮ ಡಾಕ್ಟರ್ ಚಂದ್ರಶೇಖರ್ ವಸ್ತ್ರಗಳು ಇಂಥ ನಮ್ಮ ಗದಗಿನಲ್ಲಿ ಕೂಡ ಹುಲಿಗಳ ನಾರಾಯಣರಾವ್ ಇಂತಿಂಥ ಕವಿಗಳು ಕೂಡ ನಮ್ಮ ನಾಡಿನಲ್ಲಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಡಾಕ್ಟರ್ ಚಂದ್ರಶೇಖರ್ ವಸ್ತ್ರಗಳು ಆಸ್ಕರದ ಮೇಲೆ ಬಹಳಷ್ಟು ಕಾಲದಲ್ಲಿ ಅಷ್ಟಗೀತೆಗಳು ಅಂತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಡಾಕ್ಟರ್ ಚಂದ್ರಶೇಖರ್ ವಸ್ತ್ರ ಸಾಹಿತ್ಯಗಳು ಅವರಿಗೆ ಕೂಡ ವಹಿಸಿ ಇವರು ಅಲ್ಲಿ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ನಾಟಕ ಗುರುಗಳು 6ನೇ ಕ್ಲಾಸ್ ಪುಟ್ಟರಾಜ ಗುರುಗಳು, ಪಂಚಾಕ್ಷರ ಗುರುಗಳು ತಬಲಾ ಬಾರಿಸ್ತಾರೆ. ಆಗಿನ ಸಂದರ್ಭದಲ್ಲಿ ಬಾರಿಸಿ ಬರ್ತಾರೆ. ಎಷ್ಟು ಕಾಣಿಕೆ ಕೊಟ್ಟರು ಕೇಳಿದರೆ ಆ ಕಾಣಿಕೆ ಈಗಲ್ಲ, ಆ ಕಾಣಿಕೆ ಮುಂದೆ ಬರ್ತದ ಅಂತ ಹೇಳಿದ್ರು ಗುರುಗಳು. ಅದು ಏನ್ ಕಾಣಿಕೆ ಬಂದ್ರೆ ಪಂಚಾಕ್ಷರಗಳು ನಾಟಕದ ಸಿನಿಮಾ ಮಾಡಿದ್ರು. ಅವಾಗ ಎಲ್ಲರೂ ಪುಟ್ಟರಾಜ ಗುರುಗಳು ನಮ್ಮ ಗುರುಗಳು ಹೇಳಿದ್ರು ಈಗ ಅಂದ್ರೆ ಅಂತ ಒಂದು ಹಿಂದಿನ ಆಶ್ರಮದ ಪರಂಪರೆಯಿಂದ ಬಂದಂತ ಸಿಂಧೋಳಿ ಸಿಂಧೋಳಿ ಬಂಗಾಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ನಮ್ಮ ನಾಟಕ ಕಂಪನಿ ಕನ್ನಡ ನಾಟಕ ಕಂಪನಿ ಸಂಘದ ಅಧ್ಯಕ್ಷರಾದಂತ ಸಿಂಧೋಳಿ ಶ್ರೀಕಂಠಪ್ಪನವರು ಸಿಂಧೋಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ರಾಮಮಂದಿರಕ್ಕೆ ದೇಣಿಗೆ. ರಾಮಮಂದಿರ ನಿರ್ಮಾಣಕ್ಕೆ ಕ್ರಾಂತಿ ಸೇನಾ ತಾಲೂಕು ಅಧ್ಯಕ್ಷ ಭರತ್ ಮಾರಿಪ್ಪನವರ್ ಇವರ ಸೊಸೆ ಸಾನ್ವಿಕಾ ತಾನು ಕೂಡಿಟ್ಟ ಹಣವನ್ನು ದೇಣಿಗೆ ರೂಪದಲ್ಲಿ ತಮ್ಮ ಮಾನವ ಮುಖಾಂತರ ರಾಮಮಂದಿರ ನಿರ್ಮಾಣಕ್ಕೆ ನೀಡಿದ್ದಾಳೆ. ಬಿಜೆಪಿಯ ಮುಖಂಡ ಸುಧೀರ್ ಕಾಟಿಗಾರ್, ಪರಶುರಾಮ್ ಬದಿ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಪೆಟ್ರೋಲ್ ದರ ಏರಿಕೆ ಖಂಡನೆ. ದಿನೇ ದಿನೇ ಪೆಟ್ರೋಲ್ ದರ ಏರಿಕೆಯಾಗುತ್ತಿದ್ದು ಸಾಮಾನ್ಯ ಜನರ ಮೇಲೆ ಬರೆ ಎಳೆದಂತಾಗಿದೆ. ತಕ್ಷಣವೇ ಪೆಟ್ರೋಲ್ ದರ ಇಳಿಸಬೇಕು, ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಜಯಭೀಮ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ವತಿಯಿಂದ ಗಣೇಶ್ ಹುಬ್ಬಳ್ಳಿ ಗದಗ ಜಿಲ್ಲಾಧ್ಯಕ್ಷರು ಎಚ್ಚರಿಕೆ ನೀಡಿದ್ದಾರೆ. ಕಾವ್ಯದಲ್ಲಿ ಜೀವಂತಿಕೆ ಮೆರೆದ ಶ್ರೇಷ್ಠ ಕವಿ ಬೇಂದ್ರೆ. ಕನ್ನಡದ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ದ ರಾ ಬೇಂದ್ರೆಯವರು ಮೊದಲ ಸಾಲಿನಲ್ಲಿ ನಿಲ್ಲುತ್ತಾರೆ. ಆಡು ನುಡಿಯನ್ನೇ ಕಾವ್ಯಕ್ಕೆ ಒಪ್ಪಪೂರ್ಣವಾಗಿ ಅಳವಡಿಸಿ ಕಾವ್ಯ ರಚಿಸಿದ ಬೇಂದ್ರೆಯವರು ತಮ್ಮ ಕೃತಿಗಳಲ್ಲಿ ಜೀವಂತಿಕೆ ಮೆರೆದ ಶ್ರೇಷ್ಠ ಕವಿ ಎಂದು ಕೊಪ್ಪಳದ ಸಾಹಿತಿ ಪತ್ರಕರ್ತ ಜಿಎಸ್ ಗೋನಾಳ್ ಹೇಳಿದರು. ಅವರು ಕಬ್ಬಿಗರ ಕೂಟದ ಸಾಹಿತ್ಯ ಭವನದಲ್ಲಿ ಕಬ್ಬಿಗರ ಕೂಟ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಇವುಗಳ ಸಹಯೋಗದಲ್ಲಿ ಏರ್ಪಡಿಸಿದ್ದ ವರಕವಿ ಬೇಂದ್ರೆಯವರ 125ನೇ ಜಯಂತಿ ಗೀತ ಗಾಯನ, ಸುಗಮ ಸಂಗೀತ ಹಾಗೂ ಹೊಸ ವರ್ಷದ ಸದಾಶಯ ಕವಿಗೋಷ್ಠಿ ಉದ್ಘಾಟಿಸಿ ಮಾತನಾಡಿದರು.
ಹುಬ್ಬಳ್ಳಿಯ ಸಾಹಿತಿ ಗಾಯಕ ಜಿಆರ್ ಕಲ್ಮಠ್ರವರು ಸುಗಮ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ನೀಲಮ್ಮ ಅಂಗಡಿ, ಲಾಡ್ಮಾ ನದಾಫ್, ಅನ್ಸೂಯ ಮಿಟ್ಟಿ, ಗೀತಾ ಹೂಗಾರ್, ಮಲ್ಲಿಕಾರ್ಜುನ್ ಪೂಜಾರ್, ಪತ್ರಕರ್ತ ಅಜಿತ್ ಘೋರ್ಪಡೆ, ನಿವೃತ್ತ ಪ್ರಾಧ್ಯಾಪಕ ವಿಎಂ ಪವಾಡಿಗೌಡರ್, ಕಥೆಗಾರ ಬಸವರಾಜ ಗಣಪ್ಪನವರ್ ಮುಂತಾದವರು ಕೂಡ ಗಾಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಬ್ಬಿಗರ ಕೂಟದ ಅಧ್ಯಕ್ಷ ನ್ಯಾಯವಾದಿ ಮನೋಹರ್ ಮೆರ್ವಾಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯ ಸಾಹಿತಿ ಡಿವಿ ಬಡಿಗೇರ್, ಕಥೆಗಾರ ಬಸವರಾಜ ಗಣಪ್ಪನವರ್, ಕೊಪ್ಪಳದ ಸಾಹಿತಿ ಮಂಜುನಾಥ್ ಚಿತ್ರಗಾರ್, ಲಕ್ಷ್ಮೇಶ್ವರದ ಸಾಹಿತಿ ಎಸ್ವಿ ಕಮ್ಮಾರ್, ಹಿರಿಯ ರಂಗಕರ್ಮಿ ಆರ್ಎನ್ ಕುಲಕರ್ಣಿ, ಅಮೃತೇಶ್ ಹೊಸಳ್ಳಿ ಮುಂತಾದವರು ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಪ್ರೊಫೆಸರ್ ರಮೇಶ್ ಮೆರ್ವಾಡಿ ಸ್ವಾಗತಿಸಿದರು. ಜೆಎ ಪಾಟೀಲ್ ಅತಿಥಿಗಳನ್ನು ಪರಿಚಯಿಸಿದರು. ಲಾಡ್ಮಾ ನದಾಫ್ ಕಾರ್ಯಕ್ರಮ ನಿರೂಪಿಸಿದರು. ಕೊನೆಗೆ ಕಲಾವತಿ ಹವಳದ್ ವಂದಿಸಿದರು. ಯಕ್ಕ ಹಂಚು ನಾಟಕದ ಮರು ಪ್ರದರ್ಶನಕ್ಕೆ ಚಾಲನೆ. ಸಾಹಿತ್ಯ, ಕಲೆ, ಸಂಗೀತ ಇತ್ಯಾದಿ ಸಾಂಸ್ಕೃತಿಕ ಪರಂಪರೆಗಳ ಬಗ್ಗೆ ಇಂದಿನ ಪೀಳಿಗೆ ನಿರ್ಲಕ್ಷ್ಯ ತಾಳಿದೆ. ಕೇವಲ ಹಣ, ಅಂತಸ್ತು, ಐಷಾರಾಮಿ ಜೀವನ ಶೈಲಿಯಿಂದ ಬದುಕಿಗೆ ನೆಮ್ಮದಿ ಸಿಗಲಾರದು. ಆದರೆ ಯುವ ಪೀಳಿಗೆ ಸಾಹಿತ್ಯ, ಸಂಗೀತ, ಕಲೆಗಳನ್ನು ಮರೆತು ಐಷಾರಾಮ ಜೀವನ ಶೈಲಿಗೆ ಒಗ್ಗಿಕೊಂಡಿರುವುದು ಕಳವಳಕಾರಿ ಎಂದು ಹಿರಿಯ ರಂಗಕರ್ಮಿ ಆರ್ಎನ್ ಕುಲಕರ್ಣಿ ಹೇಳಿದರು. ಅವರು ಕಬ್ಬಿಗರ ಕೂಟದ ಸಾಹಿತ್ಯ ಭವನದಲ್ಲಿ ಕಥೆಗಾರ ಬಸವರಾಜ ಗಣಪ್ಪನವರ್ ದೂರದರ್ಶನಕ್ಕಾಗಿ ರಚಿಸಿ ಸಿದ್ಧಪಡಿಸಿದ ಹಾಗೂ ನಟಿಸಿದ ಯಕ್ಕ ಹಂಚು ನಾಟಕದ ಮರು ಪ್ರದರ್ಶನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಹಿರಿಯ ಸಾಹಿತಿ ಡಿವಿ ಬಡಿಗೇರ್, ಕಬ್ಬಿಗರ ಕೂಟದ ಅಧ್ಯಕ್ಷ ಮನೋಹರ್ ಮೆರ್ವಾಡಿ, ಎಸ್ವಿ ಕಮ್ಮಾರ್, ಅಜಿತ್ ಘೋರ್ಪಡೆ, ಕಲಾವತಿ ಹವಳದ್, ಯಲ್ಲಮ್ಮ ಗೂಡ್ರೆಡ್ಡಿ, ಲಾಡ್ಮಾ ನದಾಫ್, ಜಯಶ್ರೀ ಅಂಗಡಿ, ಮಲ್ಲಿಕಾರ್ಜುನ್ ಪೂಜಾರ್, ಅಮೃತೇಶ್ ಹೊಸಳ್ಳಿ, ಡಾ ರಾಜೇಂದ್ರ ಗಡಾದ್, ಅನ್ಸೂಯ ಮಿಟ್ಟಿ, ಗೀತಾ ಹೂಗಾರ್, ನೀಲಮ್ಮ ಅಂಗಡಿ, ಜಯಶ್ರೀ ಅಂಗಡಿ, ಜೆಎ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ಬಹುಜನ ಸಮಾಜ ಪಾರ್ಟಿ ಗದಗ ಜಿಲ್ಲಾ ಘಟಕದ ವತಿಯಿಂದ ಮನವಿ. ಗದಗ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಎಸ್ಸಿ, ಎಸ್ಟಿ, ಒಬಿಸಿ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರ ಮತ್ತು ಎಲ್ಲಾ ವರ್ಗದ ರೈತರು ಮತ್ತು ಕಾರ್ಮಿಕರಿಗೆ ಸಂಬಂಧಿಸಿದ ಎಲ್ಲ ಹಕ್ಕು ಅವಕಾಶಗಳನ್ನು ನಾಶ ಮಾಡಿ ಅವರ ಬದುಕನ್ನು ಮತ್ತಷ್ಟು ಸಂಕಷ್ಟಕ್ಕೆ ಗುರಿ ಮಾಡಲು ದಿನಕ್ಕೊಂದು ಹೊಸ ಕಾನೂನು ಜಾರಿಗೆ ತರಲಾಗುತ್ತಿದೆ. ಹಲವು ದಮನಕಾರಿ ಕ್ರಮಗಳು ಸಾಲದೆಂಬದಂತೆ ಅಗತ್ಯ ವಸ್ತುಗಳು, ಪೆಟ್ರೋಲ್, ಡೀಸೆಲ್, ಅಡಿಗೆ ಅನಿಲ ಇತ್ಯಾದಿ ಬೆಲೆ ನಿರಂತರ ಹೆಚ್ಚಿಸಲಾಗುತ್ತಿದೆ. ಬಿಜೆಪಿ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗಗಳ ಮೀಸಲಾತಿ ಕೊನೆಗೊಳಿಸಲು ಸರ್ಕಾರಿ ಉದ್ದಿಮೆ ಬ್ಯಾಂಕ್, ಆಯಿಲ್ ಕಂಪನಿ, ರೈಲ್ವೆ, ಎಲ್ಐಸಿ, ಬಿಎಸ್ಎನ್ಎಲ್, ಏರ್ಪೋರ್ಟ್ಗಳನ್ನು ಅಂಬಾನಿ ಅದಾನಿಗೆ ಮಾರಿದ್ದಾರೆ ಎಂದು ಬಿಎಸ್ಪಿ ಗದಗ ಜಿಲ್ಲಾಧ್ಯಕ್ಷರಾದ ಡಿಎಸ್ ಕಟ್ಟಿಮನಿ ನೇತೃತ್ವದಲ್ಲಿ ಗದಗ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಬಿಎಸ್ಪಿ ಮುಖಂಡರಾದ ಡಿಎಚ್ ಪೂಜಾರ್, ಮಹಾದೇವ್ ಎಚ್ ಚಲವಾದಿ, ಅಬ್ದುಲ್ ಖಾದರ್, ಎಫ್ಡಿ ರಾಮಗಿರಿ, ಎಂಕೆ ತಳಗಡಿ ಮುಂತಾದವರು ಉಪಸ್ಥಿತರಿದ್ದರು. ಗಂಗಾಮತ ಸಮಾಜದ ವಧೂವರರ ಸಮಾವೇಶ. ನಗರದ ತೋಂಟದ ಸಿದ್ದಲಿಂಗೇಶ್ವರ ಕಲ್ಯಾಣ ಮಂಟಪದಲ್ಲಿ ದಿನಾಂಕ 31ರಂದು ಗದಗ ಜಿಲ್ಲಾ ನಿಜ ಶರಣ ಅಂಬಿಗರ ಚೌಡಯ್ಯನವರ ವಿವಿಧೋದ್ದೇಶಗಳ ಸೇವಾ ಸಂಸ್ಥೆ ಗದಗ ವತಿಯಿಂದ ಗಂಗಾಮತ ಸಮಾಜದ ವಧೂವರರ ಸಮಾವೇಶ ಹಾಗೂ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಸನ್ಮಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪೂಜ್ಯ ಶ್ರೀ ಶಬ್ರ ಫಕೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಓಂಕಾರೇಶ್ವರ ಹಿರೇಮಠ ಕಳಸಾಪುರ ಆಶೀರ್ವಚನ ನೀಡಿದರು. ಗಂಗಾಮತ ಸಮಾಜದ ರಾಜ್ಯಾಧ್ಯಕ್ಷರಾದ ಬಿ ಮೌಲಾಲಿ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಡಾ ಸಂಗಮೇಶ್ ಕೊಳ್ಳಿ, ಜಿಲ್ಲಾಧ್ಯಕ್ಷರಾದ ಬಿಎನ್ ಯರನಾಳ್ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ನೂತನವಾಗಿ ಚುನಾಯಿತರಾದ ಸಮಾಜದ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ರಜಪೂತ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಗಣೇಶ್ ಸಿಂಗ್ ಬ್ಯಾಳಿ ಹಾಗೂ ಹಾಲುಮತ ಸಮಾಜದ ಮುಖಂಡರಾದ ರುದ್ರಣ್ಣ ಗುಳ್ಗುಳಿ ಮತ್ತು ಸಮಾಜದ ಗಣ್ಯರಾದ ಸಿಕೆ ಗಾರವಾಡ್, ಎಚ್ಎಚ್ ಬಾರ್ಕೇರ್, ಪಿವಿ ಗೋಣೆಣ್ಣವರ್, ಶ್ರೀಮತಿ ಕಲಾಶ್ರೀ ಹಾಗೂ ಸಮಾಜದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಧಾನ ಕಾರ್ಯದರ್ಶಿ ಜೆಬಿ ಗಾರವಾಡ್ ಸ್ವಾಗತಿಸಿದರು. ಮಹೇಶ್ ಕೇರಿ ಕಾರ್ಯಕ್ರಮ ನಿರೂಪಿಸಿದರು. ಕೊನೆಗೆ ಮಂಜುನಾಥ್ ಸುಣಗಾರ್ ವಂದಿಸಿದರು. ಕೇಂದ್ರ ಬಜೆಟ್ ನಿರಾಶಾದಾಯಕ. ಸೋಮವಾರ ಮಂಡಿಸಿದ ಕೇಂದ್ರ ಮುಂಗಡ ಪತ್ರದಲ್ಲಿ ರಾಜ್ಯಕ್ಕೆ ಯಾವುದೇ ಹೊಸ ರೈಲ್ವೆ ಯೋಜನೆಯ ಹೊಸ ರೈಲುಗಳು, ಯಾವುದೇ ಘೋಷಣೆಗಳು ಇರದೇ ಇರುವುದು ನಮ್ಮ ರಾಜ್ಯಕ್ಕೆ ಶೂನ್ಯ ಬಜೆಟ್ ಆಗಿದೆ. ನಮ್ಮ ಜಿಲ್ಲೆಗೆ ಮತ್ತೆ ನಿರಾಶಾದಾಯಕವಾಗಿದೆ. ಗದಗ ಜಿಲ್ಲೆ ಬಹುದಿನಗಳಿಂದಿರುವ ಬೇಡಿಕೆ ಗದಗ್, ನರೇಗಲ್, ಗಜೇಂದ್ರಗಡ ಮಾರ್ಗವಾಗಿ ಕೃಷ್ಣಾನಗರ, ಗದಗ್ ಯಲೋಗಿ, ಗದಗ್ ಹರಪನಹಳ್ಳಿ ಹಾಗೂ ಗದಗ್ ಮಾರ್ಗವಾಗಿ ದೆಹಲಿ, ಚೆನ್ನೈ ಊರುಗಳಿಗೆ ಹೊಸ ಗಾಡಿಗಳ ಬಗ್ಗೆ ಪ್ರಸ್ತಾಪವಿಲ್ಲದೇ ಇರುವುದು ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಗದಗ ಜಿಲ್ಲೆಗೆ ನಿರಾಶಾದಾಯಕ ಬಜೆಟ್ ಎಂದು ಬೆಳಗ್ಗೆ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಗಣೇಶ್ ಸಿಂಗ್ ಬ್ಯಾಳಿ ತಿಳಿಸಿದ್ದಾರೆ. ಐತಿಹಾಸಿಕ ಮುಂಗಡ ಪತ್ರ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸೋಮವಾರ $5,000 ಟ್ರಿಲಿಯನ್ ಆರ್ಥಿಕ ಗುರಿಯ ಉದ್ದೇಶ ಹಾಗೂ ಜನರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದಿಂದಾಗಿ ಪ್ರಸಕ್ತ ಸಾಲಿನ ಪೂರ್ಣ ಪ್ರಮಾಣದ ಐತಿಹಾಸಿಕ ಮುಂಗಡ ಪತ್ರವನ್ನು ಮಂಡಿಸಿದ ಕೀರ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಬಿಜೆಪಿ ಯುವ ನಾಯಕ ಅನಿಲ್ ಮೆಣಸಿನಕಾಯಿ ಸ್ಮರಿಸಿದ್ದಾರೆ. ದೇಶದ ಎಲ್ಲ ರಾಜ್ಯಗಳನ್ನು ಪ್ರಗತಿ ಮಾಡುವ ಉದ್ದೇಶದಿಂದಾಗಿಯೇ 2 ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡುವ ಮುಖಾಂತರ ಪ್ರಬಲ ಭಾರತ ದೇಶ ಹಾಗೂ ಸರ್ವ ಸಮುದಾಯಗಳನ್ನು ಸಮುದಾಯದ ಮುಖ್ಯವಾಹಿನಿಗೆ ತರುವ ಪ್ರಮುಖ ಗುರಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪ್ರಸಕ್ತ ಮುಂಗಡ ಪತ್ರ ಒಳಗೊಂಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸನ್ಮಾನ.
ಪಶ್ಚಿಮ ಪದವೀಧರ ಮತಕ್ಷೇತ್ರದಿಂದ 2ನೇ ಬಾರಿಗೆ ಆಯ್ಕೆಯಾದ ವಿಧಾನ ಪರಿಷತ್ ಸದಸ್ಯ ಪ್ರೊಫೆಸರ್ ಎಸ್ವಿ ಸಂಕನೂರ್ ಅವರನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಗದಗ ಜಿಲ್ಲಾಧ್ಯಕ್ಷ ರವಿ ಗುಂಜಿಕರ್ ಅವರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಕೆಎಫ್ ಹಳ್ಯಾಳ್, ವಿಎಂ ಹಿರೇಮಠ್, ಡಾ ಬಸವರಾಜ ಬಳ್ಳಾರಿ ಸೇರಿದಂತೆ ಹಲವರು ಹಾಜರಿದ್ದರು. ಉದ್ಯೋಗದಾತರ ಸಮಾವೇಶ. ವಿಕಲಚೇತನರ ಅಭ್ಯುದಯಕ್ಕಾಗಿ ಸರ್ಕಾರ ಜಾರಿಗೊಳಿಸುವ ವಿಕಲಚೇತನರ ಅಧಿನಿಯಮ 2016 ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಖಾಸಗಿ ಸಂಸ್ಥೆಗಳು ಸೇರಿದಂತೆ ಸಂಘ ಸಂಸ್ಥೆಗಳು ಮುಂದಾಗಬೇಕೆಂದು ವಿಧಾನ ಪರಿಷತ್ ಸದಸ್ಯ ಪ್ರೊಫೆಸರ್ ಎಸ್ವಿ ಸಂಕನೂರ್ ಅವರು ತಿಳಿಸಿದರು. ಗದಗ ನಗರದ ಕೇಶವ್ ಕ್ಲಾಕ್ಸ್ನಲ್ಲಿ ದೀನಬಂಧು ಸೇವಾ ಸಂಸ್ಥೆ ಹಾಗೂ ಎಪಿಡಿ ಸಂಸ್ಥೆಯ ವತಿಯಿಂದ ದಿನಾಂಕ 31ರಂದು ಹಮ್ಮಿಕೊಳ್ಳಲಾಗಿದ್ದ ಉದ್ಯೋಗದಾತರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಅಧ್ಯಕ್ಷ ಆನಂದ್ ಪೋತ್ನಿಸ್ ಅವರು ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಎಪಿಡಿ ಸಂಸ್ಥೆಯ ಸಿಇಒ ವೆಂಕಟರಾಮಕೃಷ್ಣ ಎನ್, ಎಪಿಡಿ ಸಂಸ್ಥೆಯ ನಿರ್ದೇಶಕ ಶಿವ ಹಿರೇಮಠ್ ಅವರು ಮಾತನಾಡಿ ಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳ ಕುರಿತು ತಿಳಿಸಿದರು. ಹೈಟೆನ್ ಪಾರ್ಟ್ನರ್ಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಸಾಯಿ ಕುಮಾರ್, ಡಬ್ಲ್ಯೂಇ ಎಂಟರ್ಪ್ರೈಸಸ್ ಮುಖ್ಯಸ್ಥರಾದ ಸಂಗಮೇಶ್ ಬದ್ನಿಮಠ್, ಬಿ&ಬಿ ಕಂಪನಿಯ ಮುಖ್ಯಸ್ಥರಾದ ಭೀಮಪ್ಪ ಶಿಂದೆ, ಗಣ್ಯ ಉದ್ದಿಮೆದಾರರಾದ ಅಶೋಕ್ ಸಂಕಣ್ಣವರ್, ಜಯದೇವ್ ಮೆಣಸಗಿ ಜಾಧವ್, ಜನಾಬ್ ಬುಡ್ಡಾ ಸಾಬಾಲೂರ್, ಡಿಡಿ ಪುಣೇಕರ್, ಎಪಿಡಿ ಸಂಸ್ಥೆಯ ಮಹೇಶ್, ದೀನಬಂಧು ಸಂಸ್ಥೆ ಮುಖ್ಯಸ್ಥ ಪರಶುರಾಮ್ ಹೆಚ್, ಹರ್ಷ ಎನ್ ಮಳೇಕ ಸೇರಿದಂತೆ ಸಿಬ್ಬಂದಿಗಳು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ದೀನಬಂಧು ಸಂಸ್ಥೆ ಶಿಬಿರಾರ್ಥಿಗಳು ಪ್ರಾರ್ಥಿಸಿದರು. ಸುಪ್ರೀತಾ ಆರ್ ನಿರೂಪಿಸಿದರು. ಸಂಸ್ಥೆಯ ಅಧ್ಯಕ್ಷ ವಿಜಯ್ ಮಳೇಕರ್ ವಂದಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.